ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಈ ಸೀರೆಗೆ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಳೆದ ವಿಡಿಯೋಗಳನ್ನು ನೀವು ನೋಡಿರ್ಬೋದು. ಒಂದು ಟಾಪಿಕ್ ಇಟ್ಕೊಂಡು ಇದೇ ಸೀರೆಗೆ ನಾನು ಪಾಲ್ಸ್ ಹಾಕಿದ್ದೆ. ಸೊ ಮುಂದಿನ ವಿಡಿಯೋದಲ್ಲೂ ನಾನು ಇದೇ ಸೀರೆಗೆ ಬ್ಲೌಸ್ ಏನಿದೆ ಪೀಸು ಅದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತಲೂ ತೋರಿಸ್ಕೊಟ್ಟಿದ್ದೀನಿ. ಬೈ ಮಿಸ್ ಆಗಿದ್ದರೆ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇವಾಗ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮ್ಯಾಚಿಂಗು ನಾನು ಥ್ರೆಡ್ ತೊಗೊಂಡಿದ್ದೀನಿ. ಬಾದಾಮ್ ಕಲರು ಮತ್ತು ಒಂದು ರೀತಿ ವೈನ್ ಮಿಕ್ಸ್ ಕಲರ್ ಇದೆ. ಸೊ 2 ಥ್ರೆಡ್ ತೊಗೊಂಡು ಜೊತೆಗೆ ಸಿಲ್ಕ್ ಥ್ರೆಡ್ಡು ಹಾಗೆ ಒಂದು ನೀಡಲ್ ತೊಗೊಂಡಿದ್ದೀನಿ. ಹಾಗೆ ಗ್ಲೂ ಕೂಡ ಯೂಸ್ ಮಾಡಿದ್ದೀನಿ. ಸೊ ನೋಡ್ತಿರ್ಬೋದು. ಹಾಗೆ ಇನ್ನೂ ಯಾರಾದರೂ ಚಾನಲ್ ನೋಡಿ ವಿಡಿಯೋಸ್ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಗ್ಲೂ ಮತ್ತು ಥ್ರೆಡ್ ಎಲ್ಲ ಏನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ನಾನಿಲ್ಲಿ ಮಿಷಿನ್ದು ಏನಿದೆ ಮೇನ್ ಪ್ಲೇಟು, ಆ ಪ್ಲೇಟ್ಗೆ ಈ ಥರ ಸುತ್ಕೋತಾ ಇದ್ದೀನಿ ಟೇಬಲ್ಗೆ. ನೀವು ಬೇಕು ಅಂದರೆ ಎಕ್ಸಾಮ್ ಪ್ಯಾಡ್ಸ್ ಎಲ್ಲ ಬರುತ್ತೆ ಮತ್ತು ಬುಕ್ಕು ಏನಿರುತ್ತೆ ಅದಕ್ಕೆಲ್ಲ ಈ ಥರ ನಮಗೆ ಎಷ್ಟು ಎಳೆ ದಾರ ಬೇಕು, 60 ಎಳೆ, 50 ಎಳೆ, 120 ಎಳೆ, 80 ಎಳೆ ಎಷ್ಟು ಬೇಕೋ ಅಷ್ಟನ್ನು ನಾವು ಸುತ್ಕೋಬೋದು. ನಾನಿಲ್ಲಿ 80 ಎಳೆ ದಾರನ ಸುತ್ಕೋತಾ ಇದ್ದೀನಿ. 80ನ ಮತ್ತೆ ಡಬಲ್ ಮಾಡಿದಾಗ ಸೊ 160 ಎಳೆ ಆಗುತ್ತೆ. ಆ ಕಾರಣಕ್ಕೋಸ್ಕರ 80 ಎಳೆ ಸಾಕು ಅಂತ ಸುತ್ಕೋತಾ ಇದ್ದೀನಿ. ಕ್ಲೀನಾಗಿ ಕೌಂಟ್ ಮಾಡಿಕೊಂಡು ಸುತ್ಕೋಬೇಕಾಗುತ್ತೆ. ಸೊ ನೋಡಿ, ಈ ಥರ ನಮ್ಮದು ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅದನ್ನು ಈ ಥರ ಇಟ್ಕೊಂಡು ಕ್ಲೀನಾಗಿ 80 ಎಳೆ ದಾರನ ಕ್ಲೀನಾಗಿ ಸುತ್ಕೋಬೇಕು. ನಾನಿಲ್ಲಿ ಬೇಬಿ ಕುಚ್ಚು ಹಾಕ್ತಾಯಿದ್ದೀನಿ, ಹಾಗಾಗಿ ಯಾವುದೇ ರೀತಿಯ ಬೀಡ್ಸ್ಗಳನ್ನ ಯೂಸ್ ಮಾಡ್ತಾಯಿಲ್ಲ. ಸೊ ಬಿಗಿನರ್ಸ್ಗೆ ಫಸ್ಟ್ ಬಂದು ಬೇಬಿ ಕುಚ್ಚು ಯೂಸ್ ಮಾಡಿದ್ರೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈಸಿ ಆಗುತ್ತೆ. ಸೊ ಫಸ್ಟೇ ನಾವು ಬೀಡ್ಸ್ ಎಲ್ಲ ಹಾಕ್ತಾಯಿದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಫಸ್ಟಲ್ಲಿ ಬೇಬಿ ಕುಚ್ಚಿಗೆ ಯಾವುದೇ ರೀತಿ ಬೀಡ್ಸ್ ಹಾಕ್ತೆ ಜಸ್ಟ್ ಏನು ಸಿಲ್ಕ್ ಥ್ರೆಡ್ ಇರುತ್ತೆ ಗೋಲ್ಡ್ ಕಲರ್ದು ಅದರಿಂದನೇ ಕ್ಲೀನಾಗಿ ಸುತ್ಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, 80ರಿಂದ 70 ಎಳೆ, 120 ಎಳೆ ನಮಗೆ ಎಷ್ಟು ಕುಚ್ಚು ಸೈಜ್ ಬೇಕಾಗುತ್ತೆ ಆ ಸೈಜ್ನ ಕರೆಕ್ಟಾಗಿ ನೋಡಿಕೊಂಡು ಕ್ಲೀನಾಗಿ ಸುತ್ಕೋಬೇಕಾಗುತ್ತೆ. ಸೊ ನನಗೆ 80 ಎಳೆ ಸಾಕಾಗಿರೋದ್ರಿಂದ ಬೇಕು ಅಂದರೆ ನೀವು 30 ಎಳೆನೂ ಹಾಕ್ಕೋಬೋದು. ಅದನ್ನು ಡಬಲ್ ಮಾಡಿದ್ರೆ 60 ಎಳೆ ಆಗುತ್ತೆ. ಸೊ ಮತ್ತೆ ನೀವು ಡಬಲ್ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು. ಸೊ 120 ಎಳೆ ಆಗುತ್ತೆ. ಅದು ನಿಮ್ಮ ಚಾಯ್ಸು. ಕುಚ್ಚು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನಿಲ್ಲಿ 80 ಎಳೆ ಮಾಡ್ಕೊಂಡಿದ್ದಾದ ನಂತರ ನಮಗೆ ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಹಾಕ್ಕೊಂಡಿದ್ವಿ ಅಲ್ಲಿಗೆ ಈ ಥರ ಕ್ಲೀನಾಗಿ ಇಟ್ಕೊಂಡು ಫಸ್ಟಿಗೆ ಕಟ್ ಮಾಡ್ಕೋಬೇಕು. ಕೆಳಗಡೆ ದಾರನ ಬಿಟ್ಟು ನೀವು ಕ್ಲೀನಾಗಿ ಈ ಥರ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಯಾವ ದಾರನೂ ಮಿಸ್ ಆಗಬಾರ್ದು. ಮಿಸ್ ಆದರೆ ಅಲ್ಲೇ ಸಡನ್ನಾಗಿ ಜೋಡಿಸ್ಕೊಳ್ಳಿ, ಇಲ್ಲ ಅಂತಂದರೆ ಕನ್ಫ್ಯೂಸ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲಿ ನೋಡಿ ಕ್ಲೀನಾಗಿ ಈ ಥರ ದಾರನ ತೊಗೊಂಡು ಕೆಳಗಡೆ ದಾರ ಏನಿತ್ತು ಅದನ್ನು ಕೂಡ ಕ್ಲೀನಾಗಿ ಕಟ್ ಮಾಡ್ಕೋತೀನಿ. ಕಟ್ ಮಾಡಿಕೊಂಡು ನೀವು ಬೇಕು ಅಂದರೆ ಡಬಲ್ ಫೋಲ್ಡ್ ಮಾಡ್ಕೋಬೋದು, ಇಲ್ಲ ನಮಗೆ ಸಿಂಗಲಲ್ಲೇ ಇರಲಿ ಅಂದರೂ ಕೂಡ ಸಿಂಗಲಲ್ಲೇ ತೊಗೋಬೋದು. ನಾನಿಲ್ಲಿ ಡಬಲ್ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಮೊದಲೇ ಹೇಳಿದ್ನಲ್ಲ 60 ಎಳೆ ತೊಗೊಂಡು ಅದನ್ನು ಮತ್ತೆ ಡಬಲ್ ಮಾಡಿದಾಗ 120 ಎಳೆ ಆಗುತ್ತೆ. ನಾವು ಕುಚ್ಚು ಹಾಕಿದಾಗ ಮತ್ತೆ ಇದು 120 ಡಬಲ್ ಆಗುತ್ತೆ, 240 ಅಷ್ಟಾಗುತ್ತೆ. ಸೊ ನಾನು ಈ ಥರ ಹಾಕ್ಕೊಂಡು ಸೆಂಟರ್ಗೆ ಸ್ವಲ್ಪ ಗ್ಲೂ ಹಾಕಿ ಗಮ್ ಮಾಡ್ಕೋತಾ ಇದ್ದೀನಿ, ಅಂದರೆ ಅಂಟಿಸ್ಕೋತಾ ಇದ್ದೀನಿ. ಇದೊಂದು ರೀತಿ ರೌಂಡ್ ಶೇಪ್ ಬರಬೇಕು, ಸ್ವಲ್ಪ ಶಾರ್ಪ್ ಆಗಬೇಕು. ಯಾಕಂದರೆ ನಾವು ನೀಡಲ್ ಹಾಕಿ ಆ ತೂತಿನಿಂದ ನಾವು ಹಾಕ್ಬೋದಲ್ವ, ಈ ಥರನೂ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ನೀಡಲ್ ಒಳಗಡೆ ಹಾಕಬೇಕು ಅಂದರೆ ಈ ಥರ ರೆಡಿ ಮಾಡ್ಕೋಬೇಕು. ಈ ಸೀರೆನೂ ಅಷ್ಟೇ ನಾನು ಉಲ್ಟಾ ಸೈಡ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಸೀದಾ ಪಾರ್ಟು. ನಾನು ಉಲ್ಟಾ ಸೈಡ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ ನಾನು ಇಲ್ಲಿ ಬೇಬಿ ಕುಚ್ಚು ಹಾಕ್ತಾ ಇರೋದ್ರಿಂದ ಥ್ರೆಡ್ ಬಂದು ಉಲ್ಟಾ ಹಾಕಿದಾಗ ಗಂಟು ಹಾಕೋದು ಅದೆಲ್ಲ ಕೂಡ ಉಲ್ಟಾ ಸೈಡ್ಗೆ ಉಳ್ಕೊಳ್ಳುತ್ತೆ. ಫ್ರಂಟ್ ಸೈಡ್ ಏನಿದೆ ಅದು ಕ್ಲೀನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಉಲ್ಟಾ ಸೈಡ್ಗೆ ಸೀರೆನ ಈ ಥರ ಇಟ್ಕೊಂಡಿದ್ದೀನಿ. ಸೊ ಇಟ್ಕೊಂಡು ಕ್ಲೀನಾಗಿ ನೀಡಲ್ನ ಫಸ್ಟು ಹಾಕ್ಕೋಬೇಕು. ಹಾಕ್ಕೊಂಡು ನಮಗೆ ಎಷ್ಟು ನೋಡಿ ಈ ಥರ ನೀಡಲ್ ಆದ್ರೆ ನಮಗೆ, ಯಾಕಂದರೆ ಕೆಲವೊಂದು ಸರಿ ನೀಡಲ್ ಸೈಜು ಮತ್ತು ನಾವು ನಾವು ಥ್ರೆಡ್ ಏನು ತೊಗೊಂಡಿರ್ತೀವಿ ಅದು ಸ್ವಲ್ಪ ದಪ್ಪ ಆದರೂ ಕೂಡ ಆಗೋದಿಲ್ಲ. ಸೊ ಫಸ್ಟ್ ಈ ಥರ ಹಾಕಿ ನೋಡ್ಕೊಳ್ಳಿ. ನಿಮಗೆ ನೀಡಲಲ್ಲೇ ಹಾಕ್ಬೋದು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಫಸ್ಟಿಗೆ ನೀವು ನೀಡಲ್ನ ಬಟ್ಟೆಗೆ ಚುಚ್ಚಿ ಅದಾದ ನಂತರ ಈ ಥರ ಶಾರ್ಪ್ ಮಾಡ್ಕೋಬೇಕಾಗುತ್ತೆ. ಥ್ರೆಡ್ನ ಗಮ್ ಸೈಡ್ ಏನು ಹಾಕಿದ್ವಿ ಅದನ್ನು ಈ ಥರ ಶಾರ್ಪ್ ಮಾಡಿಕೊಂಡು ಆದರೆ ಹಾಕಿ, ಇಲ್ಲ ಅಂತಂದರೆ ಫಸ್ಟು ನೀಡಲ್ನ ನಮ್ಮದು ಜಿಗ್ಜಾಗ್ ಏನು ಮಾಡಿದ್ದೀವಿ ಸೆರಗಿನ ಪೋರ್ಷನ್ ಏನಿರುತ್ತೆ ಅಲ್ಲಿಗೆ ಕ್ಲೀನಾಗಿ ಚುಚ್ಕೋಬೇಕು. ಸೇಮ್ ಇದೇ ಥರ 2 ಥ್ರೆಡ್ಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ಅಂದರೆ 2 ಕಲರ್ ಸೈಡ್ ಥ್ರೆಡ್ನ ಕಾಣಿಸ್ತಿರ್ಬೋದು. ಬೇಕು ಅಂದರೆ ನೀವು ಐರನ್ ಕೂಡ ಮಾಡ್ಕೋಬೋದು. ಈ ಥರದ್ದು ಒಂದು 4-5 ಮಾಡಿಟ್ಕೊಂಡ್ರೆ ಒಂದೇ ಸಾರಿ ಕುಚ್ಚು ಹಾಕೋಬೋದು. ನಾನಿಲ್ಲಿ ಒಂದು ಸಾರಿ ಐರನ್ ಕೂಡ ಮಾಡ್ಕೋತಾ ಇದ್ದೀನಿ, ಬಿಕಾಸ್ ಐರನ್ ಮಾಡಿಕೊಂಡ್ರೆ ಒಂದು ಸ್ಟ್ರೈಟ್ನೆಸ್ ಬರುತ್ತೆ. ಆ ಕಾರಣಕ್ಕೋಸ್ಕರ ಕೆಲವೊಂದಷ್ಟು ಜನ ಸ್ಟ್ರೈಟ್ನರಲ್ಲಿ ಕೂಡ ಮಾಡ್ಕೋತಾರೆ. ನಿಮ್ಗೆ ಯಾವುದು ಓಕೆ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ. ನಾನಿಲ್ಲಿ 2 ಕಲರ್ ಇದೆ ಅಲ್ವಾ, 2 ಕಲರ್ದು ಒಂದು 7-8 ಮಾಡ್ಕೊಂಡಿದ್ದೀನಿ. ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ 2 ಕಲರ್ದು ಒಂದೊಂದು ಈ ಥರ ಮಾಡ್ಕೊಂಡು ಐರನ್ ಮಾಡ್ಕೋತಾ ಇದ್ದೀನಿ ಅಷ್ಟೇ.
ಸೊ ಕರೆಕ್ಟಾಗಿ ನೋಡಿಕೊಂಡು, ಯಾಕಂದರೆ ತುಂಬ ಬಿಸಿ ಇದ್ದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಕ್ಲೀನಾಗಿ ನೋಡಿಕೊಂಡು ಎರಡೂ ಕಲರ್ದು ಕೂಡ ಐರನ್ ಮಾಡ್ಕೊಳ್ಳಿ ಕ್ಲೀನಾಗಿ. ನಾನಿಲ್ಲಿ ಐರನಿಂಗ್ ಎಲ್ಲ ಮಾಡಾಯಿತು. ಸೊ ಇದನ್ನು ಇವಾಗ ಕ್ಲೀನಾಗಿ ಅದು ಕುಚ್ಚು ಹಾಕೋ ಸ್ಪೇಸ್ ಏನಿದೆ ಅಲ್ಲಿ ಹಾಕ್ಬೋದು. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಐರನ್ ಮಾಡಿದಾಗ. ಸೊ ಸಾಧ್ಯವಾದಷ್ಟು ಐರನ್ ಮಾಡ್ಕೊಳ್ಳಿ. ಕುಚ್ಚಾದ್ಮೇಲೆ ಐರನ್ ಮಾಡ್ಕೋತೀವಿ ಅಂತಾರೆ ಕೆಲವರು. ಸೊ ಅದಕ್ಕಿಂತ ಕುಚ್ಚು ಹಾಕೋಕ್ಕೂ ಮೊದಲೇ ಐರನ್ ಮಾಡ್ಕೊಳ್ಳೋದು ದಿ ಬೆಸ್ಟ್ ಆಗಿರುತ್ತೆ. ಸೊ ಇವಾಗ ನೋಡಿ ಈ ಥರ ಕ್ಲೀನಾಗಿ ಸೀರೆನ ಫೋಲ್ಡ್ ಮಾಡಿ ಇಟ್ಕೊಂಡು ನಮ್ಗೆ ಏನೇನು ಮೆಟೀರಿಯಲ್ ಬೇಕೋ ಅದನ್ನೆಲ್ಲ ಪಕ್ಕನೇ ಇಟ್ಕೊಳ್ಳಿ. ಗ್ಲೂ ಇರ್ಬೋದು, ಸಿಲ್ಕ್ ಥ್ರೆಡ್ ಇರ್ಬೋದು, ಮತ್ತು ಸೀಸರ್ ಇರ್ಬೋದು, ಎಲ್ಲವನ್ನು ಕೂಡ ಪಕ್ಕದಲ್ಲಿ ಇಟ್ಕೊಂಡು ನಾನಿಲ್ಲಿ ಫಸ್ಟಿಗೆ ಸೂಜಿನ ನೋಡಿ ನಾನು ಸಿಲ್ಕ್ ಥ್ರೆಡ್ ಕೂಡ ತೊಗೊಂಡಿದ್ದೀನಿ. ಸೊ ಫಸ್ಟಿಗೆ ನೀಡಲ್ನ ಕ್ಲೀನಾಗಿ ಹಾಕ್ಕೋಬೇಕು ಸೂಜಿನ. ನಮಗೆ ಎಷ್ಟು ಹೋಲ್ ಬೇಕು ಆ ಹೋಲ್ಗೆ ಕರೆಕ್ಟಾಗಿ ಹಾಕ್ಕೋಬೇಕು. ಆವಾಗ ಕರೆಕ್ಟಾಗುತ್ತೆ, ಎಲ್ಲೂ ಕೂಡ ಗ್ಯಾಪ್ ಬರೋದಿಲ್ಲ. ಜೊತೆಗೆ ನಾವು ಮಾರ್ಕ್ ಕೂಡ ಮಾಡ್ಕೋಬೇಕಾಗುತ್ತೆ. ಅಂದರೆ ಎಷ್ಟೆಷ್ಟಕ್ಕೆ ನಾವು ಗ್ಯಾಪ್ ಇಟ್ಟು ಮಾರ್ಕ್ ಮಾಡ್ಕೋಬೇಕು, 1 ಇಂಚ, 3/4 ಇಂಚ ಅಥವಾ ಅರ್ಧ ಇಂಚು. ಸೊ ನಾವು ಅದನ್ನು ಕ್ಲೀನಾಗಿ ಫಸ್ಟ್ ಫೈಂಡ್ ಮಾಡ್ಕೋಬೇಕು. ಇಲ್ಲ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು, 3/4 ಇಂಚಿಗೆ. ಸೊ ಕರೆಕ್ಟಾಗಿ 1 ಇಂಚ್ಗೆ ನಾವು ಮಾರ್ಕ್ ಮಾಡಿಕೊಂಡು ಇದನ್ನು ಹಾಕ್ಕೊಂಡ್ರೆ, ಕುಚ್ಚು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ಟೈಮ್ ಕೂಡ ಬೇಗ ಆಗುತ್ತೆ. ಸೊ ನಾನಿಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಅರ್ಧ ಇಂಚಿಗೆಲ್ಲ ಮಾರ್ಕ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಟೈಮ್ ತುಂಬ ಹಿಡಿಯುತ್ತೆ ಮತ್ತು ಬೇಜಾರು ಕೂಡ ಆಗುತ್ತೆ. ಅದಾದಮೇಲೆ ಕುಚ್ಚು ಪಕ್ಕನೇ ಇರೋದ್ರಿಂದ ಸಿಲ್ಕ್ ಥ್ರೆಡ್ ಎಲ್ಲ ಕಟ್ಟೋದಕ್ಕೆ ಸ್ವಲ್ಪ ಹಿಂಸೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ 1 ಇಂಚ್ಗೆ ಅಥವಾ 3/4 ಇಂಚ್ಗೆ ಮಾರ್ಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸೊ ಇವಾಗ ನಾನು ನೀಡಲ್ನ ಕ್ಲೀನಾಗಿ ಹಾಕೋತಾ ಇದ್ದೀನಿ. ನಮಗೆ ಎಷ್ಟು ಹೋಲ್ ಬೇಕು ಅಷ್ಟು ಹೋಲ್ಗೆ ಕ್ಲೀನಾಗಿ ಹಾಕ್ಕೊಂಡು ಏರಿಸ್ಕೋಬೇಕು. ಥ್ರೆಡ್ ಏನಿರುತ್ತೆ ಕುಚ್ಚು ಅದನ್ನೇ. ಬೇಕಿಲ್ಲ ಸ್ವಲ್ಪ ನಮಗೆ ಹೋಲು ಚಿಕ್ಕದಾಗಿದೆ ಅಂತಂದರೆ ಇನ್ನೊಂದೆರಡು ಸಾರಿ ಸೂಜಿನ ಕ್ಲೀನಾಗಿ ಹಾಕಿ ಕೆಳಗಡೆಯಿಂದ ಅಥವಾ ಮೇಲ್ಗಡೆಯಿಂದ ಥ್ರೆಡ್ನ ಏರಿಸ್ಕೋಬೇಕು. ನಮಗೆ ಫಸ್ಟು ಯಾವ ಕಲರ್ ಬೇಕು ಅನ್ನೋದನ್ನು ಕೂಡ ನಾವೇ ಕ್ಲೀನಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ನೋಡಿ ಈ ಥರ ಕ್ಲೀನಾಗಿ ಬರಲಿಲ್ಲ ಅಂತಂದರೆ ಇನ್ನೊಂದೆರಡು ಸಾರಿ ಸೂಜಿನ ಹಾಕಿ ಈ ಥರ ಅಲ್ಗಾಡಿಸಿದಾಗ ಹೋಲ್ ಸ್ವಲ್ಪ ದೊಡ್ಡದಾಗುತ್ತೆ. ಅದು ಸ್ಪೇಸ್ ಏನಿದೆ ಅದು ಆವಾಗ ಕ್ಲೀನಾಗಿ ಥ್ರೆಡ್ನ ಹಾಕಿ ಈ ಥರ ಮೇಲ್ಗಡೆಗೆ ತೊಗೋಬೋದು. ಸೊ ಇದನ್ನು ಮಾಡುವಾಗ ಸ್ವಲ್ಪ ನಿಧಾನವಾಗಿ ಮಾಡಿ, ಯಾಕಂದರೆ ಸೀರೆ ಆಗಿರೋದ್ರಿಂದ ಸ್ವಲ್ಪ ಏನಾದರೂ, ಯಾಕಂದರೆ ಸ್ವಲ್ಪ ಫೋರ್ಸಾಗಿ ನಾವು ಮಾಡಿದಾಗ ಹರಿಯೋ ಚಾನ್ಸಸ್ ತುಂಬ ಇರುತ್ತೆ. ಆ ಕಾರಣಕ್ಕೋಸ್ಕರ ಎಕ್ಸ್ಟ್ರಾ ಥ್ರೆಡ್ಡು ಕೂಡ ಅಲ್ಲಲ್ಲೇ ಕಟ್ ಮಾಡಿಕೊಂಡು ಈ ಥರ ಕ್ಲೀನಾಗಿ ಹಾಕೋಬೇಕು. ನಮಗೆ ಎಷ್ಟು ಈಕ್ವಲಾಗಿ ಬೇಕೋ ಅಷ್ಟು ಈಕ್ವಲಾಗಿ ತೊಗೊಂಡು ಸಿಲ್ಕ್ ಥ್ರೆಡ್ ಏನಿದೆ ಅದರಿಂದ ಕ್ಲೀನಾಗಿ ನಾವು ಸುತ್ಕೋಬೇಕಾಗುತ್ತೆ. ನಾನು ಫಸ್ಟು ಫಸ್ಟು ಕುಚ್ಚನ್ನ ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೊಂದಷ್ಟು ಲೆಂತ್ ಆದ ನಂತರ ಮತ್ತೆ ಕೂಡ ಕುಚ್ಚು ಹೇಗೆ ಹಾಕಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ. ನೋಡಿ ಈ ಥರ ಎಷ್ಟು ಈಕ್ವಲಾಗಿ ಬೇಕೋ ಅಷ್ಟಕ್ಕೆ ತೊಗೊಂಡು ಈ ಥರ ಕ್ಲೀನಾಗಿ ನಾವು ಒಂದು 10ರಿಂದ 12 ಸುತ್ತು ಹಾಕೋಬೋದು. ಈ ಸಿಲ್ಕ್ ಥ್ರೆಡ್ಡು ಅಷ್ಟೇ ನಮಗೆ ಇಷ್ಟೇ ಸುತ್ತು ಅಂತ ಮೆಜರ್ಮೆಂಟ್ ಇರುತ್ತೆ. ಯಾಕಂದರೆ ಒಂದು ಸೈಡು ಡಾರ್ಕಾಗಿ ಬಂದು ಇನ್ನೊಂದು ಸೈಡು ಲೈಟಾಗಿದ್ದರೆ ಚೆನ್ನಾಗಿರೋದಿಲ್ಲ. ಆ ಕಾರಣಕ್ಕೋಸ್ಕರ ಸೊ ಸುತ್ತುಗಳನ್ನು ಹಾಕೊಂಡಾದ್ಮೇಲೆ ಈ ಥರ 2-3 ಗಂಟು ಹಾಕೋಬೋದು. ಕೆಲವೊಂದಷ್ಟು ಜನ ಫೆವಿಕ್ವಿಕ್ಕಲ್ಲಿ ಹಾಕ್ಬಿಡ್ತಾರೆ. ಬಟ್ ಒಂದು ಸಾರಿ ಗಂಟು ಹಾಕಿ ಅದಾದ ನಂತರ ಗ್ಲೂನಲ್ಲಿ ಒಂಚೂರು ಹಾಕ್ಬಿಟ್ರೆ ಗಂಟು ಕೂಡ ಎಲ್ಲೂ ರಿಮೂವ್ ಆಗೋದಿಲ್ಲ, ಕರೆಕ್ಟಾಗಿರುತ್ತೆ. ಸೊ ಈ ಥರ ಹಾಕ್ಕೊಂಡು ಇವಾಗ ಕಟ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು 1 ಇಂಚು 3/4 ಇಂಚು ಅಷ್ಟು ಒಳಗಡೆನೇ ಇರಲಿ, ಅದಕ್ಕಿಂತ ಲೆಂತ್ ಬೇಡ. ಸೊ ಇವಾಗ ಅದಷ್ಟು ಆದ ನಂತರ ಪೂರ್ತಿ ಲೆಂತ್ ನನಗೆ ಎಷ್ಟು ಬೇಕು ನನಗೆ ಸ್ಯಾರಿ ಕುಚ್ಚು ಅದಷ್ಟು ಕೂಡ ನಾನು ರೆಡಿ ಮಾಡ್ಕೋತೀನಿ. ಇಲ್ಲೇ ನೋಡ್ತಾ ಇರ್ಬೋದು. ಸೊ ಇವಾಗ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ, ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ. ಸೊ ನಾನು ಲೆಂತೆಲ್ಲ ಹಾಕೊಂಡಾದ್ಮೇಲೆ ಈ ಕಡೆ ನೋಡಿ ಇಲ್ಲೂ ಕೂಡ ಸೇಮ್ ಹೋಲ್ ಮಾಡಿಕೊಂಡು ಈ ಥರ ನೋಡಿ ಕ್ಲೀನಾಗಿ ಥ್ರೆಡ್ ಏನಿದೆ ಅದನ್ನು ಹೇರಿಸ್ಕೋಬೇಕು. ಈ ಥರ ಒಂದಕ್ಕೊಂದು ಸ್ವಲ್ಪ ಪ್ರೆಸ್ ಮಾಡಿ ಬಂದುಬಿಡುತ್ತೆ. ತುಂಬ ಹೆವಿ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ. ಆ ಥರ ಏನಾದರೂ ಮಾಡ್ತು ಅಂತಂದರೆ ಸೀರೆ ಅದು ಆಲ್ರೆಡಿ ನಾನು ಏನು ಹೇಳಿದೆ ಜಿಗ್ಜಾಗ್ ಮಾಡಿರುವಂಥ ಸ್ಪೇಸು ತುಂಬ ಸೂಕ್ಷ್ಮವಾಗಿರುತ್ತೆ. ಸೊ ನಾವು ತುಂಬ ಓವರಾಗಿ ಎಳೆದಾಗ ಅದೇನಾಗುತ್ತೆ, ಸೀರೆ ಜಿಗ್ಜಾಗ್ ಪೋರ್ಷನ್ ಸ್ವಲ್ಪ ಹಾಳಾಗ್ಬೋದು. ಆ ಕಾರಣಕ್ಕೆ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಕ್ಲೀನಾಗಿ ನಿಲ್ಲಿಸ್ಕೊಂಡು ಈ ಸಿಲ್ಕ್ ಥ್ರೆಡ್ ಏನಿದೆ ಸಿಲ್ಕ್ ಥ್ರೆಡ್ಡಿಂದ ಒಂದು 10 ಸುತ್ತು, ಯಾಕಂದರೆ ಸ್ವಲ್ಪ ಸಿಲ್ಕ್ ಥ್ರೆಡ್ಡು ಬೇಬಿ ಕುಚ್ಚು ಅಂದಾಗ ಸಿಲ್ಕ್ ಥ್ರೆಡ್ಡು ಹೈಲೈಟಾಗಿ ಕಾಣಿಸಿದ್ರೇ ಕುಚ್ಚು ತುಂಬ ಲುಕ್ಕಾಗಿ ಬರೋದು. ಆ ಕಾರಣಕ್ಕೋಸ್ಕರ ನೀವು ಬೀಡ್ಸ್ ಎಲ್ಲ ಹಾಕಿದ್ರೆ ಸಿಲ್ಕ್ ಥ್ರೆಡ್ನ ಹೆವಿ ಏನು ಹಾಕಬೇಕಾಗಿಲ್ಲ, ಒಂದು 3-4 ಸುತ್ತಾದರೆ ಸಾಕು. ನಾನಿಲ್ಲಿ ಯಾವುದೇ ರೀತಿ ಬೀಡ್ಸ್ ಎಲ್ಲ ಹಾಕಿಲ್ಲ ಅಲ್ವಾ, ಆ ಕಾರಣಕ್ಕೋಸ್ಕರ ಒಂದು 10 ಸುತ್ತನ್ನ ಕ್ಲೀನಾಗಿ ಈ ಥರ ಹಾಕೋತಾ ಇದ್ದೀನಿ. ಸಿಲ್ಕ್ ಥ್ರೆಡ್ಡು ಅಷ್ಟೇ ಕ್ವಾಲಿಟಿನ ನೋಡಿ ತೊಗೊಳ್ಳಿ, ಯಾಕಂದರೆ
ನಾವು ಹೇಗೇಗೋ ತೊಗೊಂಡ್ಬಿಟ್ರೆ ಅದು ಹಾಕಿದ್ಮೇಲೆ ದಾರ ಹಳ್ಳು ಬರ್ತಾ ಇರೋ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಈ ಥರ ಬಂದು ಕ್ಲೀನಾಗಿ 1-2 ಗಂಟುಗಳನ್ನು ನಾಟ್ಗಳನ್ನು ಹಾಕಬೇಕು. ಅದು ಹಾಕಾದ್ಮೇಲೆ ಕಟ್ ಮಾಡಿಕೊಂಡು ಒಂಚೂರು ಗ್ಲೂ ಹಾಕ್ಬಿಡಿ, ಯಾಕಂದರೆ ರಿಮೂವ್ ಆಗಲ್ಲ. ಬೈ ಮಿಸ್ ಏನಾದರೂ ರಿಮೂವ್ ಆದರೆ ಅಂತ ಅಷ್ಟೇ. ಅದು ಗಂಟು ಹಾಕಿರೋ ಪೋರ್ಷನ್ಗೆ ಒಂಚೂರು ಗ್ಲೂ ಹಾಕ್ಬಿಟ್ರೆ ಮುಗೀತು. ಸೊ ಇದೇ ಥರ ಒಂದು 3-4 ಕುಚ್ಚುಗಳನ್ನು ನಾನು ತುಂಬ ಕುಚ್ಚು ಹಾಕಿದ್ದೀನಿ, ನಿಮಗೆ ಕಾಣಿಸ್ಲಿ ಗೊತ್ತಾಗಲಿ ಅಂತ 1-2 ಕುಚ್ಚುಗಳನ್ನು ನಾನು ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ತಪ್ಪದೆ ವಿಡಿಯೋನ ನೋಡಿ. ಸೊ ಇವಾಗ ಕಟ್ ಮಾಡ್ಕೊಂಡಿರ್ತೀವಲ್ವ, ಇನ್ನೊಂದು ಸಾರಿ ಚೆಕ್ ಮಾಡಿಕೊಂಡು ನಮಗೆ ಎಷ್ಟು ಲೆಂತ್ಗೆ ಬೇಕು, ಸ್ವಲ್ಪ ವೇರಿಯೇಷನ್ಸ್ ಏನಾದರೂ ಆಗಿದೆಯಾ ಅಂತ ಎಲ್ಲ ನೋಡಿಕೊಂಡು ಕ್ಲೀನಾಗಿ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಸಿಲ್ಕ್ ಥ್ರೆಡ್ ಇದು ಕಂಪ್ಲೀಟ್ ಆಗಿದೆ. ನಾವು ಒಂದು ಥ್ರೆಡ್ನ ತಗೊಂಡ್ರೆ ಆರಾಮ್ಸೆ 2 ಸೀರೆಗೆ ಕುಚ್ಚು ಹಾಕ್ಬೋದು. ಸಿಲ್ಕ್ ಥ್ರೆಡ್ ಅಂತೂ 3-4 ಸೀರೆಗಾಗುತ್ತೆ. ಇನ್ನೂ ಇಷ್ಟು ಲೆಂತ್ ಮಿಕ್ಕಿದೆ. ನೋಡಿ ಇವಾಗ ಕಂಪ್ಲೀಟಾಗಿ ಹೇಗೆ ಕಾಣಿಸ್ತಾ ಇದೆ ಅಂತ. ಕುಚ್ಚು ಸಿಂಪಲಾಗಿ ಬೇಬಿ ಕುಚ್ಚು ಉಲ್ಟಾ ಪೋರ್ಷನ್ಗೆ ಹಾಕ್ಕೊಂಡಿದ್ದೆ ಅಲ್ವಾ, ಈ ಸೀದಾ ಪೋರ್ಷನ್ಗೆ ಇಟ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ತುಂಬ ನಿಮಗೆ ಡೀಟೇಲಾಗೂ ಕೂಡ ತಿಳಿಸಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮುಂದೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಸೊ ಥ್ಯಾಂಕ್ ಯು, ಬಾಯ್.